ಆನೇಕಲ್ ತಾಲೂಕಿನ ತಿಗಳ ಚೌಡೇದನಹಳ್ಳಿಯಲ್ಲಿ 11ನೇ ವರ್ಷದ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ತಿರುಮಲ ಸ್ವಾಮಿ ಬ್ರಹ್ಮ ರಥೋತ್ಸವ ಮತ್ತು ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಿ ಜಾತ್ರೆಯಲ್ಲಿ ವಿಶೇಷವಾಗಿ ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವ ಗಮನ ಸೆಳೆಯಿತು. ಈ ಬಾರಿ ಬೇತಮಂಗಲ ನಾಗರಾಜಪ್ಪನವರ ಮಗ ಕೃಷ್ಣಮೂರ್ತಿ ಅವರು 11ನೇ ಬಾರಿಗೆ ಕರಗ ಹೊತ್ತು ಯಶಸ್ವಿಯಾದರು. ಸೋಮವಾರ ರಾತ್ರಿ ಸುಮಾರು 10 ಗಂಟೆಗೆ ವಹಿನಿ ಕುಲ ಕ್ಷತ್ರಿಯ ಕುಲಬಾಂಧವರಿಂದ ಕರಗ ಹೊರಬಂದಿತು. ತಿಗಳ ಚೌಡೇದನಹಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಕರಗ ಮನೆ ಮನೆಗೆ ತೆರಳಿ ಪೂಜೆ ಸ್ವೀಕರಿಸಿತು. ಮಂಗಳವಾರ ಬೆಳಗ್ಗೆ ಸುಮಾರು 10 ಗಂಟೆಗೆ ಅಗ್ನಿಕುಂಡ ಮತ್ತು ದೇವಸ್ಥಾನಕ್ಕೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಕರಗವನ್ನ ಇಳಿಸಲಾಯಿತು. ಈ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿತು. ಯಮರೆ ಗ್ರಾಮ ಪಂಚಾಯಿತಿ ಸದಸ್ಯೆ ರಾಜೇಶ್ವರಿ ಅವರು ಮಾತನಾಡಿ, ಬೇತಮಂಗಲ ಕೃಷ್ಣಮೂರ್ತಿ ಅವರು 12 ಗಂಟೆಗಳಿಗೂ ಹೆಚ್ಚು ಕಾಲ ಕರಗ ಹೊತ್ತು ಸೇವೆ ಸಲ್ಲಿಸಿದ್ದಾರೆ ಎಂದು ಹೇಳಿದರು. ಅವರ ಪೂರ್ವಿಕರಾದ ಮುತ್ತಾತ ಪೂಜಾರಿ ಯಲ್ಲಪ್ಪ ಅವರು ಸುಮಾರು 250 ವರ್ಷಗಳ ಹಿಂದೆ ಕರಗ ಹೊರುವ ಸಂಪ್ರದಾಯವನ್ನ ಪ್ರಾರಂಭಿಸಿದರು. ಇಂದಿಗೂ ಅವರ ವಂಶಸ್ಥರು ಜಿಲ್ಲಾ, ತಾಲೂಕು ಮತ್ತು ಹಳ್ಳಿಗಳಲ್ಲಿ ಕರಗ ಹೊರುವ ಪದ್ಧತಿಯನ್ನ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಆದಿದೇವತೆಯಾದ ಶ್ರೀ ದ್ರೌಪದಮ್ಮ ತಾಯಿಯು ಈ ಕುಲದ ಕುಡಿಗಳಿಂದ ಪ್ರತಿ ವರ್ಷ ಗ್ರಾಮಗಳಲ್ಲಿ ಪೂಜೆ ಸ್ವೀಕರಿಸಿ ಮಾನವ ಕುಲವನ್ನ ರಕ್ಷಿಸುತ್ತಾಳೆ ಎಂಬುದು ಹಿಂದೂ ಧರ್ಮದ ನಂಬಿಕೆಯಾಗಿದೆ ಎಂದು ವಿವರಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರದಿಂದ ಯಮರೆ ಗ್ರಾಮ ಪಂಚಾಯತ್ ಸರ್ಜಾಪುರ ಹೋಬಳಿಯಿಂದ ನಮ್ಮ ತಿಗಳಚೌಡೇನಹಳ್ಳಿ ಗ್ರಾಮದಲ್ಲಿ ಇವತ್ತು 11ನೇ ವರ್ಷದ ಜಾತ್ರಾ ಮಹೋತ್ಸವ, ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವ, ತಿರುಮಲ ಸ್ವಾಮಿ ಬ್ರಹ್ಮರಥೋತ್ಸವ, ಶ್ರೀದೇವಿ ಸಮೇತ ತಿರುಮಲ ಸ್ವಾಮಿ ಬ್ರಹ್ಮರಥೋತ್ಸವ ಮತ್ತು ಕರಗ ಮಹೋತ್ಸವ ಏರ್ಪಡಿಸಿತ್ತು. ಈ ಸಂದರ್ಭದಲ್ಲಿ 11ನೇ ವರ್ಷ ಜಾತ್ರೆಯಲ್ಲಿ ಎಲ್ಲ ನಮ್ಮ ತಾಲೂಕಿನ ಜನತೆಗೂ ನಮ್ಮ ಸುತ್ತಮುತ್ತ ಹಳ್ಳಿಯ ಜನತೆಗೂ ನಮ್ಮ ತಿಗಳಚೌಡೇನಹಳ್ಳಿ ಗ್ರಾಮಸ್ಥರಿಗೂ ಎಲ್ಲರಿಗೂ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೇನೆ, ಭಗವಂತನಲ್ಲಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಏನು ಮೊನ್ನೆ ಕರಗ ಮಹೋತ್ಸವ ಹಸಿ ಕರಗ ಆಯಿತು, ನಿನ್ನೆ ದೀಪೋತ್ಸವ ಆರ್ಕೆಸ್ಟ್ರಿ ಆಯಿತು. ಇವತ್ತು ಬೆಳಗ್ಗೆ ನಾಗದೇವತಾ ಪಡೋಟಮ್ಮ ದೇವಸ್ಥಾನದ ಹತ್ರ ಗಂಗೆ ಪೂಜೆ ಆಗಿ ನಂತರ ಇಲ್ಲ ನಾಗದೇವತಾ ಪಡೋಟಮ್ಮ ದೇವಸ್ಥಾನದಲ್ಲಿ 12 ಗಂಟೆಯಿಂದ 3 ಗಂಟೆವರೆಗೂ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮತ್ತು ಈ ತೇರು 12 ಗಂಟೆಯಿಂದ ತೇರು ರಥೋತ್ಸವನ ಚಾಲನೆ ನೀಡಿ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಚಾಲನೆ ನೀಡಿ ರಥೋತ್ಸವ ಆಯಿತು. ಸಾಯಂಕಾಲ ಕೋಲಾಟ ತಂಡ, ಮಾರಮ್ಮ ದೇವಿ ಕೋಲಾಟ ತಂಡ ಇದೆ ಮತ್ತು ಕರಗ ಮಹೋತ್ಸವ ಇದೆ. ಎಲ್ಲ ನಮ್ಮ ಸುತ್ತಮುತ್ತಲಿನ ಜನರು ಬಂದು ನಮ್ಮ ಗ್ರಾಮಕ್ಕೆ ದೇವರ ಕೃಪೆಗೆ ಬಂದು ಯಶಸ್ವಿಗೊಳಿಸಿದ್ದಾರೆ. ಮತ್ತು ರಾತ್ರಿಗೂ ಬಂದು ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊತಾ ನಂತರ ಬರುವ ಹುಣ್ಣಿಮೆ ದಿನ ಅಂದರೆ ಈ ದಿನ ತಿಗಳ ಚೌಡೇನಹಳ್ಳಿಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ವೆಂಕಟರಮಣ ಸ್ವಾಮಿ ದೇವರ ಒಂದು ರಥೋತ್ಸವ, ಬ್ರಹ್ಮ ರಥೋತ್ಸವ ಒಂದು ಕಾರ್ಯಕ್ರಮವನ್ನು ಈ ಒಂದು ಊರಿನ ಎಲ್ಲ ಗ್ರಾಮಸ್ಥರು ನಾವೆಲ್ಲರೂ ಸೇರಿ ಹಮ್ಮಿಕೊಂಡಿದ್ದೀವಿ. ನಹಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ. ಇವು 11ನೇ ವರ್ಷದ ಬ್ರಹ್ಮ ರಥೋತ್ಸವ ಇವತ್ತು ನಡೀತಾ ಐತೆ. ವರ್ಷವೂ ಇದೇ ರೀತಿ ನಡೆಸ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಇದು ಜಾತ್ರಾ ಮಹೋತ್ಸವ ಮಾಡ್ತಾಯಿದ್ದೀವಿ. ಸೊ ಊರಿನ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರಿಗೆ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಏನು ಇವತ್ತು ರಥ ಮಹೋತ್ಸವದ ಯುವಕರು ಇದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಬ್ರಹ್ಮೋತ್ಸವ 11ನೇ ವರ್ಷ ದೂರವಾಗಿ ಬರ್ತಾಯಿದ್ದಾರೆ. ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟುಗೂಡಿ ಬ್ರಹ್ಮೋತ್ಸವ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕರಗವನ್ನು ಸರ್, ಇದು 11ನೇ ವರ್ಷದ ಜಾತ್ರಾ ಮಹೋತ್ಸವ. ಪ್ರತಿ ವರ್ಷ ಹೆಂಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀವಲ್ಲ ಸಾಂಪ್ರದಾಯಿಕವಾಗಿ ಮತ್ತು ಅದ್ದೂರಿಯಾಗಿ, ಅದೇ ಥರ ಈ ವರ್ಷವೂ ಗ್ರಾಮಸ್ಥರು, ಗ್ರಾಮದ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಹಕರಿಸಿದ್ದಾರೆ. ಈ ಜಾತ್ರೆ ಏನಾದರೂ ಅದ್ದೂರಿಯಾಗಿ ನೆರವೇರೋದಕ್ಕೆ ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಒಟ್ಟುಗೂಡಿನೇ ನಾವು ಈ ಜಾತ್ರೆನ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದೀವಿ. ಅಂದರೆ ಯಾಕಂದರೆ ದೇವ್ರ ಕೆಲಸ ಅಲ್ಲ, ಹಾಗಾಗಿ ಎಲ್ಲರೂ ಕೈ ಸೇರಿಸಿದ್ರೆ ಮಾತ್ರನೇ ಈ ಜಾತ್ರೆ ಮಹೋತ್ಸವ ಇಂಥ ದೇವ್ರ ಕಾರ್ಯಗಳೆಲ್ಲ ಚೆನ್ನಾಗಿ ಮೂಡಿಬರೋಕ್ಕಾಗೋದು.